ಕರ್ತನಾಮದಲ್ಲಿ ಸ್ತೋತ್ರ ಸ್ತೋತ್ರ. ಕರ್ತನಾಮದಲ್ಲಿ ಶುಭ ಶಾಂತಿ ನಿಮ್ಮೆಲ್ಲರಿಗೆ ಶುಭ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸಿಕೊಳ್ಳುತ್ತೇವೆ ತಂದೆ. ನಮ್ಮನ್ನು ಬಲಗೊಳಿಸು, ಸ್ಥಿರಗೊಳಿಸು, ಸಿದ್ಧಗೊಳಿಸು. ಅಪ್ಪ, ಪವಿತ್ರಾತ್ಮನೇ ನಿನಗೆ ಒಪ್ಪಿಸಿಕೊಳ್ಳುತ್ತೇವೆ ತಂದೆ. ಸಮಾಧಾನ ಕೊಡು, ಶಾಂತಿ ಕೊಡು. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಂಡು ನಿನಗೆ ಸ್ತುತಿ ಮಹಿಮೆ ಘನತೆಗಳನ್ನು ಒಪ್ಪಿಸಿಕೊಳ್ಳುತ್ತೇವೆ ತಂದೆ. ಆಮೇನ್. ಕೀರ್ತನೆ ಗ್ರಂಥದಲ್ಲಿ 15ನೇ ಅಧ್ಯಾಯ ನಾವು ಧ್ಯಾನ ಮಾಡೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ನಾಯಕನು ನಂಬಿಕಸ್ಥನಾಗಿರಬೇಕು. ಮೋಶೆ ಕೋಪ, ಹತ್ಯೆ ಮಾಡಿಬಿಟ್ಟಿದ್ದಾನೆ. ರೋಷ, ವೈರಾಗ್ಯ, ಬಲ. ಹೋಗಿ ಅಲ್ಲಿ ಒಬ್ಬ ಐಗುಪ್ತಿಯನ್ನು ಕೊಂದಾಕ್ಬಿಟ್ಟ. ಮೋಶೆ ನಾಯಕತ್ವ, ಹೊಸ ಒಡಂಬಡಿಕೆ ಹೇಳುತ್ತೆ. ಮೋಶೆ ಸಾತ್ವಿಕನು, ಮನೆಯೆಲ್ಲದರಲ್ಲಿ ನಂಬಿಕಸ್ಥನು ಅಂತ ಹೊಸ ಒಡಂಬಡಿಕೆ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ಕೋಪಿಷ್ಟಿ ಆದರೆ ಕನಾನ ದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ದೇವರು. ಬಹು ರೋಷ, ಕೋಪದಿಂದ ಇರುತ್ತಾನೆ. ಯಾಕೆ ಗೊತ್ತಾ? ಅನನೀಯ ಸಪ್ರಿಯರ್ನ ಸ್ಮ್ಯಾಶ್ ಸತ್ತೋಗ್ಬಿಟ್ರು. ಇಂದಿನ ದಿವಸ ನಾವು ನೋಡ್ತಾ ಇದ್ದೀವಿ, ಎಷ್ಟು ಜನ ಮೈಟೆ ಮಾಡೋದಿಲ್ಲ. ದೇವರಿಗೆ ಸ್ತುತಿ ಮಾಡ್ರೋ, ಹೋಗೋ. ಈಗ ನಾವು ಸಮೃದ್ಧಿಯಾಗಿ ಜೀವಿಸಿದ ಮೇಲೆ ನಮ್ಮ ಸಾಕ್ಷ್ಯವು ಹೆಂಗಿರ್ಬೇಕು? ಆವಾಗ ಯಾರಾದರೂ ಸಾಕ್ಷಿ ಹೇಳ್ತಾರೆ. ಈಗ ಇಂದಿನ ದಿವಸ ಸಾಕ್ಷಿ ಹೇಳಬೇಕು. ಸಾಕ್ಷಿ ಹೆಂಗಿರ್ಬೇಕು ಅಂದರೆ, ನಾಯಕತ್ವ ಹೆಂಗಿರಬೇಕು ಅಂದರೆ, ಸೋಲ್ಜರ್ ಹೆಂಗಿರಬೇಕು ಅಂದರೆ, ಬಲ ಬೇಕು. ಆ ಬಲದಿಂದ ನಿಮ್ಮನ್ನು ನೀವು ಬಲಪಡಿಸ್ಕೋಬೇಕು, ವೈರಾಗ್ಯಪಡಿಸ್ಕೋಬೇಕು. ಒಂದೊಂದು ರಾಷ್ಟ್ರದಲ್ಲಿ ಅನೇಕ ಸೆಮೆಗಳು, ಒಂದೊಂದು ರಾಷ್ಟ್ರದಲ್ಲಿ ಇರುವ ರಿಪೋರ್ಟ್ ಏನಾಗಿದ್ದಾವೆ ಅಂದರೆ, ಪೊಲೀಸರು ಬರಬೇಕು, SI ಬರಬೇಕು, ಬರ್ಕೋಬೇಕು. ಆ ಬಂಟ್ರೋತ್ಗಳು ಬಂದು ಎಲ್ಲ ಚೀಲಿಸಿ ಆ ಸಭಿಯನ್ನು ಎಳೆದು ಹೋಗೋದು. ಪೇಪರ್ನಲ್ಲಿ ಏನೂ ಬರೋದಿಲ್ಲ. ಯಾಕ? ನಮ್ಮದು ಡಬಲ್ ಇಂಜನ್ ಅಂತ ರಾಷ್ಟ್ರಗಳಲ್ಲಿ ವೈರಾಗ್ಯ ಬೇಕು, ಉಜ್ಜೀವ ಬೇಕು, ಬಲ ಬೇಕು, ಪವಿತ್ರ